ನಮಸ್ಕಾರ, ಹಾಯ್. ನಿನ್ನೆ ಬೆಂಗಳೂರಿಗೆ ಬಂದಿದ್ದು ಒಂದೇ ಒಂದು ಗಂಟೆ ಮಳೆ ಬೆಂಗಳೂರಿನ ಬಣ್ಣವನ್ನ ಬಯಲು ಮಾಡಿ ಹಾಕಿದೆ. ಬೆಂಗಳೂರಿನ ಬಣ್ಣ ಅನ್ನೋಕ್ಕಿಂತ ನಮ್ಮ ನಾಟಕ ಮಾಡೋ ರಾಜಕಾರಣಿಗಳ ಬಣ್ಣ ಬಯಲಾಗಿದೆ. ಬೆಂಗಳೂರಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ಇದೊಂಥರ ಕೇವಲ ಹಾಲು ಕೊಡೋ ಹಸ. ಬಟ್ ಆ ಹಾಲು ಕೊಡೋ ಹಸಕ್ಕೆ ಮೇವು ಹಾಕೋರ್ ಗತಿ ಇಲ್ಲ. ಒಂದೇ ಒಂದು ಗಂಟೆ ಮಳೆ ಬೆಂಗಳೂರಿನ ಸಂಪೂರ್ಣ ಬಣ್ಣವನ್ನ ಬಯಲು ಮಾಡಿದೆ. ಒಂದೊಂದೇ ಚಿತ್ರಣ ನಾನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇವತ್ತು ಒಂದು ರಿಯಾಲಿಟಿ ಚೆಕ್ ಮಾಡಿಬಿಡೋಣ. ಯಾಕೆ ಮಳೆ ಬರ್ತಿದ್ದಂಗೆ ಮರಗಳು ಬಿದ್ದೋಗ್ತವೆ ಬೆಂಗಳೂರಿನಲ್ಲಿ ಜಾಸ್ತಿ. ನೀವು ಜಸ್ಟ್ ಇಮ್ಯಾಜಿನ್, ಬೇರೆ ಹಳ್ಳಿಗಳ ಕಡೆ ಅಥವಾ ಬೇರೆ ಊರಿನಲ್ಲಿ ಅಲ್ಲೊಂದು ಇಲ್ಲೊಂದು ಅಪರೂಪಕ್ಕೆ ಮರ ಬೀಳುತ್ತೆ. ನೀವು ಪ್ಯಾನ್ ಮಾಡ್ರಿ ಕ್ಯಾಮ್ರಾದವರು ನೋಡಿ. ಇದೊಂದೇ ರೋಡ್ನಲ್ಲಿ ಇಲ್ಲ ಆಯ್ತಾ, ಹಿಂಗೆ ತಿರುಗಿಸಿ ಇಲ್ಲೊಂದು ಮರನ ಅದ್ರ ಆಪೋಸಿಟ್ ಮರ ನೋಡಿದ್ರ, ಒಂದೇ ರೋಡಲ್ಲಿ 20-30 ಮರ ಬೀಳುತ್ತೆ. ಅಂದ್ರೆ ಮರಗಳು ಯಾಕೆ ಬೀಳುತ್ತೆ ಇದನ್ನ ನಾವು ನೋಡ್ತಾ ಹೋಗೋಣ. ಏನಂದ್ರೆ ನಾವು ಅದಕ್ಕೆ ಆರಂಭದಿಂದಲೂ ಹೇಳ್ತಾ ಇದ್ದಿದ್ದು, ಓದಿದವರಿಗೆ ಎಜುಕೇಶನ್ ಮಾಡಿದವರಿಗೆ ಕೊಡೋಣ ರಾಜಕೀಯವನ್ನ, ಅವ್ರ ಕೈ ಕೊಟ್ಬಿಡೋಣ, ಯೂತ್ಸಿಗೆ ಕೊಡೋಣ. ತಿಂದು ತೇಗವ್ರಿಗೆ ಕೊಡೋದು ಬೇಡ ಅಂತ. ನೀನು ಫಾಲೋ ಮಾಡಿ. ನೀವು ಮರ ಬಿದ್ದಿದ್ಯಾ, ಕೇಬಲ್ಗಳು ನೋಡಿ ಇಲ್ಲಿ ಕಟ್ಟಾಗಿ ಬಿದ್ದಿದಾವ. ಎಲ್ಲ ಕಡೆ ಕೇಬಲ್ಲು, ಇಲ್ಲಿ ಕರೆಂಟ್ ವೈರ್ ಯಾವುದು ಕೇಬಲ್ ಯಾವುದು ಗೊತ್ತಾಗಲ್ಲ. ಇಲ್ಲಿ ನೋಡಿ ಇಲ್ಲಿ ಕರ್ಮಗಳನ್ನ. ಮರಗಳು ಯಾಕೆ ಇಷ್ಟೊಂದು ಬೀಳ್ತಾ ಇದಾವೆ ಅಂದ್ರೆ ವಿಚಾರ ಇಷ್ಟೇ. ಇಲ್ಲಿ ನೋಡ್ರಿ ಇಲ್ಲಿ ಕೇಬಲ್ ಎಲ್ಲ ಕಣ್ರಿ, ಇದು ಕರೆಂಟ್ ವೈರು. ನೀವು ಕ್ಯಾಮ್ರಾಮನ್ ಜೋಪಾನ ನೀವು ಇಲ್ಲಿ ನೋಡಿ. ಇಲ್ಲಿ ಯಾವನಾದ್ರೂ ತುಳಿದ್ರೆ ಕತೆ ಏನು? ಪ್ಯಾನ್ ಮಾಡಿ ಇದನ್ನ. ಲೈಟ್ ಕಂಬಕ್ಕೂ ಮರಕ್ಕೂ ಇರೋ ಡಿಸ್ಟೆನ್ಸ್ ನೋಡಿ. ಇಲ್ಲಿ ಯಾರಾದ್ರೂ ತಲೆ ಇರೋರು ಮಾಡೋ ಕೆಲಸಗಳನ್ನ, ತಲೆ ಇರೋರು ಮಾಡೋ ಕೆಲಸನ, ಬ್ರೈನ್ಗಳನ್ನ ಎಲ್ಲಿಟ್ಟು ಬಂದಿರ್ತೀರಾ ನೀವುಗಳು ಅಂತ. ವಯರ್ ನೋಡಿ ಇಲ್ಲಿ ಬೆಂಗಳೂರಿನಲ್ಲಿ ಈಗ ಒಂದು 3-4 ತಿಂಗಳಿಂದೆ ಅಮ್ಮ ಮಗ ಇಬ್ರು ಸತ್ತಿದ್ರು. ನೆನಪಿದ್ಯಾ? ಬೆಳಗಿನ ಜಾವ ಕರೆಂಟ್ ವೈರ್ ತುಳಿದು. ಇದು ಆಗಿದ್ದು ಕೇವಲ ಒಂದೇ ಒಂದು ಗಂಟೆ ಮಳೆಗೆ. ಓಕೆ, ನೋಡ್ತಾ ಹೋಗೋಣ ನಾವು. ಯಾಕೆ ಮರಗಳು ಏಕ ಬೀಳ್ತವೆ ಅಂದ್ರೆ, ನಮ್ಮ ವೆದರಿಗೆ ಸೆಟ್ ಆಗೋ ಮರಗಳನ್ನ ಇವ್ರು ಹಾಕಿಲ್ಲ, ಶೋಕಿ ಮಾಡಕ್ ಹೋದ್ರು. ಅಲ್ಲಿಗೆ ಇಲ್ಲಿಗೆ ನಾವು ಕೃಷಿ ಅಧ್ಯಯನಕ್ಕೆ ಅಂತ ಹೋಗ್ತಾರೆ ಹೊರದೇಶಗಳಿಗೆ. ಅಲ್ಲಿ ವಾತಾವರಣ ಸೆಟ್ ಆಗೋ ಮರಗಳನ್ನ ಇಲ್ಲಿಗೆ ತಗೊಬಂದು ಹಾಕಿದ್ದಾರೆ. ನಮ್ಮ ವಾತಾವರಣಕ್ಕೆ ಇದು ಗಟ್ಟಿಯಾಗಿ ಕುತ್ಕೊಳತ್ತಾ? ನಮ್ಮ ಮಣ್ಣಿಗೆ ಇದು ಅಡ್ಜಸ್ಟ್ ಆಗುತ್ತಾ? ನಮ್ಮ ಗಾಳಿಗೆ ಇದು ಅಡ್ಜಸ್ಟ್ ಆಗುತ್ತಾ? ಮರಗಳು ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ಆಮೇಲೆ ನೀವು ಜಸ್ಟ್ ಇಮ್ಯಾಜಿನ್ ನೋಡಿ, ಇಲ್ಲಿ ಮರಕ್ಕೆ ಜಾಗ ಎಷ್ಟು ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ತನಕ ಬೇರಿದ್ಯಾ ಇಲ್ಲಿ ತನಕ ಇಷ್ಟೇ. ಇದು ಇಲ್ಲ, ಇಲ್ಲಿ ಹಾಕಿದ್ದಾರೆ, ಇಲ್ಲೆಲ್ಲೋ ಕಿತ್ಕೊಂಡು ಹೋಗಿದೆ. ಇದು ಗ್ಯಾಪು ಬಿಟ್ಟಿರೋದಲ್ಲ. ಉಸಿರಾಡಕ್ ಬೇಡವೇನ್ರಿ ಜಾಗ ಅದಕ್ಕೆ? ಟೊಳ್ಳಾಗಲ್ವಾ ಮರ? ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜಾಸ್ತಿ ಗ್ಯಾಪ್ ಎಲ್ಲಿ ತನಕ ಇದೆ ನೋಡಿ. ಕಟ್ಟಿ ಇಲ್ಲಿ ತನಕನೂ ಇಲ್ಲಿ ತನಕ ಇದೆ. ಮರಕ್ಕೆ ಒಂದೇ 1 ಇಂಚು ಇಷ್ಟು ಜಾಗ ಬಿಟ್ಟಿಲ್ಲ. ಅದು ಉಸಿರಾಡು ಅಂದ್ರೆ ಎಲ್ಲಿಂದ ಉಸಿರಾಡುತ್ತೆ? ನೀವುಗಳು 100% ಆಕ್ಸಿಜನ್ ತಗೊಳ್ತಿರ್ತೀವಲ್ಲ, ಮುಕ್ಕಾಲು ಭಾಗ ಮುಚ್ಕೊಳ್ಳೋಣ. ಎಷ್ಟು ತನಕ ಉಸಿರಾಡ್ಬೋದು ಕಾಲ್ ಭಾಗದಲ್ಲಿ? ಇದು ಕರ್ಮ. ಆಮೇಲೆ ಬೇಸಿಗೆಗೆ ಮರ ಒಣಗಿರ್ತವೆ, ಬೇಕಾಗಿರೋ ಫೆಸಿಲಿಟೀಸ್ ಇಲ್ಲ ನಮ್ಮಲ್ಲಿ. ಇದನ್ನ ಮೇಂಟೈನ್ ಮಾಡಬೇಕು ಅನ್ನೋದಿಲ್ಲ. ಬೇಡವಾಗಿರೋ ಕಡೆ ಮರ ಕಡಿತೀವಿ ಅಂತ ಹೋಗ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಇದೇನಿದು? ಯಾರ್ದಾದ್ರು ತಲೆ ಮೇಲೆ ಬಿದ್ದರೆ ಮುಗೀತು. ಏನೋ ಮಳೆಗಾಲದಲ್ಲಿ ಆಗಿರೋ ಅವಾಂತರಲ್ಲ ಇವೆಲ್ಲವೂ, ಬೇಸಿಗೆಗಾಲದಲ್ಲಿ ಆಗಿರೋ ಒಂದೇ ಒಂದು ಗಂಟೆ ಮಳೆಯ ಕರ್ಮಗಳು. ಇವ್ರುಗಳಿಗೆ ಯೋಗ್ಯತೆ ಇಲ್ಲ. ಒಂದು BBMP ಮೇಂಟೈನ್ ಮಾಡೋಕ್ಕೆ ಅಂತ ಏನು ಮಾಡಿದ್ರು, 5 GBA ಮಾಡ್ತೀವಿ ಅಂತ ಹೋದ್ರು ವಾರ್ಡ್ಗಳನ್ನು. ಏನು ಮಾಡಿದ್ರಿ ಪ್ರಯೋಜನ? ಮಳೆ ಬರುತ್ತೆ ಅನ್ನೋ ಮುನ್ಸೂಚನೆ ಇರಲೇ ಇಲ್ವಾ ನಿಮಗೆ? ಹೇಳಿ ಕೇಳಿ ಮಳೆ ಬರುತ್ತೆ ಅಂದರೆ ಮುಂಚೆ ಥರ ಯಾಮಾರ್ಸೋಕ್ಕಾಗಲ್ಲ ನೀವು ನಮ್ಗಳನ್ನು. ಹವಾಮಾನ ಇಲಾಖೆಯವರು ಎಷ್ಟು ಗಂಟೆಗೆ ಬರುತ್ತೆ ಅನ್ನೋದನ್ನು ಹೇಳ್ಬಿಡ್ತಾರೆ. ಮಳೆಗೆ ಬರೋ 3 ತಿಂಗಳು ಮುಂಚೆ ಜನವರಿಲೇ ಮೀಟಿಂಗ್ ಮಾಡಿದರು. ಏನಂತ? ಬನ್ನಿ ನೀವು ನನ್ನ ಫಾಲೋ ಮಾಡಿ ನೋಡಿ. ಇಲ್ಲಿ ಇದು ನೀರಿನಿಲ್ಲ ಸಾಮಾನ್ಯ ಬಿಡಿ. ಬೆಂಗಳೂರಲ್ಲಿ ಮಳೆ ಬಂತು ಅಂದರೆ ನೀರು ಹಿಂಗೆ ನಿಂತ್ಕೊಳ್ತಿದೆ. ನಾವು ದೊಡ್ಡದು ಅಯ್ಯೋ ಹಿಂಗಾಗಿದ್ಯಾ ಅಂತ ಅನ್ಕೊಳ್ಳಂಗಿಲ್ಲ. ಆದರೆ ಇಲ್ಲಿ ನೋಡಿ, ಇಲ್ಲಿ ನನ್ನ ಒಂದು 10 ಹೆಜ್ಜೆ 20 ಹೆಜ್ಜೆ ಇಟ್ನಾ, ಇಲ್ಲೊಂದು ಮರ ಬಿದ್ದಿದೆ. ಅಲ್ಲಿಗೆ ಪ್ಯಾನ್ ಮಾಡಿ, ಅಲ್ಲೊಂದು ಮರ ಬಿದ್ದಿದೆ. ಮುಂದೆ ನಿಮಗೆ ಆಗುತ್ತಾ? ತೋರಿಸ್ಬೋದು ಆ ಕಡೆಗೆ. ಅಲ್ಲಿ ನೋಡಿ, ಅಲ್ಲಿ ಬೆಳಗ್ಗೆ ನಿನ್ನೆ ಸಂಜೆ 5 ಗಂಟೆಗೆ ಆಗಿರೋ ಮರ ಬಿದ್ದಿರೋ ಘಟನೆಗಳಿವು. ಟೈಮಿಗ ಹತ್ತತ್ರ 10:15, ಇನ್ನೂ ಕೂಡ ತೆಗ್ದಿಲ್ಲ. ಟ್ರಾಫಿಕ್ ಆಗುತ್ತೆ. ಇದೆಲ್ಲ ಸಾಯಿಲಿ. ನಿನ್ನೆ 7 ಜನ 8 ಜನ ಸತ್ರಲ್ಲ ಬೌರಿಂಗ್ ಹಾಸ್ಪಿಟಲ್ ಹತ್ರ. ಹೊಣೆ ಯಾರ್ರಿ ಇದಕ್ಕೆ? ಬೆಂಗಳೂರನ್ನ ಒಂದು ಮೇಂಟೈನ್ ಮಾಡಕ್ ಬರಲ್ಲ ಅಂದ್ರೆ ಯಾವ ಸೀಮೆ? ಬ್ರ್ಯಾಂಡ್ ಬೆಂಗಳೂರು ಇದಾ ಬ್ರ್ಯಾಂಡ್ ಬೆಂಗಳೂರು? ಕೇಳ್ತಾರೆ ಜನ, ಅರ್ಧ ಗಂಟೆ ಮಳೆ ತಡ್ಕೊಳ್ಳೋ ಯೋಗ್ಯತೆ ಇಲ್ವಂಗೆ ಬೆಂಗಳೂರಿಗೆ ಏನು ಕೇಳ್ತಾರೆ?
ನೀವುಗಳು ಮಾಡೋ ಕರ್ಮಕ್ಕೆ ಬೆಂಗಳೂರಿನ ಯೋಗ್ಯತೆ ಬಗ್ಗೆ ಜನ ಪ್ರಶ್ನೆ ಮಾಡೋ ಹಂಗಾಗಿದೆ. ಕೇರ್ ಮಾರ್ಕೆಟ್ ಅಲ್ಲಿ ಇದೀವಿ. ಮಳೆ ಬಂದಿದ್ದ ಪರಿಸ್ಥಿತಿ ನೋಡ್ತಾ ಇದೀರಿ ನೀವು. ಓ ಬಂದ್ರು ಒಂದ್ ಸೆಕೆಂಡ್ ನಿಧಾನ ಹೋಗ್ರಿ. ರಾಮ ಕೆಸರು ನೋಡಿ. ಇಲ್ಲಿ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಮಳೆಗೆ ಈ ಕರ್ಮ. ಬೆಂಗಳೂರಿನಲ್ಲಿ ಇದು ಕೇರ್ ಮಾರ್ಕೆಟ್ ನೋಡ್ತಾ ಇದ್ವಿ. ಹೆಂಗ್ ಓಡಾಡ್ತಾರೆ, ಹೆಂಗ್ ವ್ಯಾಪಾರ ಮಾಡ್ತಾರಪ್ಪ ಈ ಗಲೀಜಲ್ಲಿ ಅಂತ. ಬನ್ನಿ, ನಮ್ಮ ಕ್ಯಾಮ್ರಾಮನ್ಗೂ ಪಾಪ ಫಾಲೋ ಮಾಡೋಕೆ ಕಷ್ಟ ಆಗ್ತದೆ. ಸ್ಕೂಲ್ ಇಲ್ಲೇನೋ ನಿನ್ಗೆ? ಏನ್ ಮಾಡುವುದಿಲ್ಲ. ಹೆಂಗೆ ಮಳೆ ಬಂದ್ರೆ ಹೆಂಗ್ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ? ಮಳೆ ಬಂದ್ರೆ ಎಲ್ಲ ಗಲೀಜ್ ಆಗುತ್ತೆ, ನೀರು ಒಳಗಡೆ ಬರ್ತದೆ. ಯಾವ ಅಂಗಡಿ ಒಳಗೆ? ಅಂಗಡಿ ಒಳಗೆ ಬರ್ತದೆ, ಎಲ್ಲ ಫುಲ್ ಬರ್ತದೆ. ನನ್ನೆಲ್ಲ ಅಂಗಡಿ ಬಿಲ್ಡಿಂಗ್ ಕೂಡ ನೀರು ನನ್ನೆಲ್ಲ. ಮಾಡಿದ್ರಿ ಮತ್ತೆ ನಾವು ಕ್ಲೀನ್ ಮಾಡ್ಬೇಕು. ಹೆಂಗೆ? ಕೈಯೆಲ್ಲ ಕ್ಲೀನ್ ಮಾಡಿ. ಹೆಂಗಂದ್ರೆ ಕೈಗೆಲ್ಲ ಕ್ಲೀನ್ ಮಾಡ್ಬೇಕಮ್ಮ. ಅವೇನ್ ಮಾಡ್ಬೇಕು? ಯಾರು ಬಂದು ಕೇಳಲ್ವಾ? ಯಾರಿಲ್ಲ ಕೇಳಲ್ಲ. ಇದು ಇವತ್ತಿಲ್ಲ, ಆ ಕಾಲದಿಂದ ಮಳೆ ಬಂದ ನೀರು ಒಳಗಡೆ ಬರ್ತದೆ. ಈಗ ಅಲ್ಲಿ ಮುಂದೆ ಇದು ಒಡ್ಡ ಇದೆ, ಅಡ್ಡ ಸ್ವಲ್ಪ ಕ್ಲೀನ್ ಮಾಡಿದ್ರೆ ನೀರು ಹೋಗುತ್ತೆ. ಮೇನ್ ನಲ್ಲಿ ಇದು ಒಡ್ಡ ನಡೀತಾ ಇದೆ. ಅಡ್ಡ ಹೋಗಿಲ್ಲ ಅಂದ್ರೆ ನೀರು ಹಿಂಗೆ ಇದೆ. ಇಲ್ಲಿ ಮಾರ್ಕೆಟ್ ನಲ್ಲಿ ಒಂದು 10 ಲಕ್ಷ ಅದು ಇದು ದುಡ್ಡು ಲಾಸ್ ಆಗಿದೆ ತುಂಬಾ ಜನ. ಯಾಕೆಂದ್ರೆ ಇದು ನೀರಿಗೆ ಇದು ಎಲ್ಲ 10 ಲಕ್ಷ ರೂಪಾಯಿ ಲಾಸ್ ಆಯ್ತಾ? 10 ಲಕ್ಷ ಲಾಸ್ ಆಗಿದೆ ಹೋಲ್ ಮಾರ್ಕೆಟ್ ನಲ್ಲಿ. ನಿಮ್ಗೆ ಎಷ್ಟು ಲಾಸ್ ಆಯ್ತು? ನಮ್ಗೆ ಏನಿಲ್ಲ, ನಾನು ಅಲ್ಲಿ ಕೆಲಸ ಮಾಡೋವರಷ್ಟೇ. ನಿಮ್ ಓನರ್ಗೆ ಎಷ್ಟು ಲಾಸ್ ಆಯ್ತು? ಒಂದಕ್ಕೆ ಆಯ್ತು, ಒಂದು 25,000 ಆಯ್ತು. ಬಾಳೆಹಣ್ಣು ಮಂಡಿನ ನಿಮ್ದು? ನಮ್ದು ಬಾಳೆಹಣ್ಣು ಮಂಡಿ ಇದು. ನೀರೆಲ್ಲ ಹೆಂಗ್ ಕ್ಲೀನ್ ಮಾಡ್ಕೊಂಡ್ರಿ ಬೆಳಗ್ಗೆ? ಬೆಳಗ್ಗೆಲ್ಲ ಇದು ನಾವು ಕ್ಲೀನ್ ಮಾಡ್ಬೇಕು. ನಾವು ಅಂಗಡಿ ವ್ಯಾಪಾರ ಮಾಡ್ಕೊಬಿಡ್ರಿ, ನಿಧಾನಕ್ಕೆ ಮಾತಾಡ್ರಿ. ನಾನು ಹೆಂಗ್ ಮಾಡ್ತೀರಾ ಅಂತ ಕೈಯಲ್ಲೇ ತೆಗ್ದು ಹಾಕ್ತೀನಿ. ಮತ್ತೆ ಕೈಯಲ್ಲೇ ತಿನ್ಬೇಕು. ಯಾರು ಬರಲ್ಲ ಕೇಳಲಿಲ್ಲ, ಯಾರು ಬರಲ್ಲ. ಅವ್ರವ್ರ ಅಂಗಡಿಯವರು ಅವ್ರವ್ರು ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು. ಯಾರು ಮಳೆ ಗಿಳೆ ಬಂದ್ ಗಲೀಜಾದ್ರೆ ವ್ಯಾಪಾರ ಕಡಿಮೆ ಆಗಲ್ವಾ? ಕಡಿಮೆ ಆಗುತ್ತೆ. ಏನ್ ಮಾಡಿದ್ರಿ ಇವತ್ತೆಲ್ಲ ವ್ಯಾಪಾರ ನೋಡಿ ಎಲ್ಲ ಹಂಗೆ ನೋಡಿ. ಬಾಳೆಲ್ಲ ಲಾಸ್. ಇವಾಗ ಏನ್ ಮಾಡ್ತೀರಾ? ಯಾರು ಕೊಡ್ತಾರಾ? ಯಾರು ಕೊಡಲ್ಲ. ನಾವೇ ಲಾಸ್ ಮಾಡ್ಬೇಕು, ನಾವೇ ಕ್ಲೀನ್ ಮಾಡ್ಬೇಕು. ನಾವೆಲ್ಲ ಸೊಲ್ಯೂಷನ್ ಇಲ್ಲ ನೀರು ಸುಲಭ ಮಾಡಿದ್ರೆ ಆಗುತ್ತೆ. ಇದು ಅಡ್ಡ ಇದನ್ನ ಇದು ಕಳೆ ಮಾಡಲ್ಲಮ್ಮ. ಇಲ್ಲಿ ಇರೋರ ಯಾರು ಸ್ಟೆಪ್ ಅಡ್ಗಲ್ಲಮ್ಮ. ಅವ್ರವ್ರಿಗೆ ಏನಂತ ಅವ್ರವ್ರು ಹೋಗ್ಬಿಡ್ತಾರೆ. ಅವ್ರು ವ್ಯಾಪಾರ ಮಾಡ್ತಾರೆ, ಅವ್ರವ್ರು ಹೋಗ್ಬಿಡ್ತಾರೆ. ಎಷ್ಟು ಲಾಸ್ ಆಯ್ತು ನೆನ್ನೆ ಬಾಳೆಹಣ್ಣಿಂದೆಲ್ಲ? ನಮ್ದು ಹೋಯ್ತು ನೋಡಮ್ಮ. ಫುಲ್ ಬಾಳೆಹಣ್ಣು ಫುಲ್ ಕಪ್ಪಗಾಯ್ತು. ಆಯ್ತು, ಒಂದು 20,000 ಮೇಲೆ ಲಾಸ್ ಆಯ್ತು ನನ್ನ. ನೋಡಿ, ಇದೆಲ್ಲ ವ್ಯಾಪಾರ ಇಲ್ಲ. ನೀವು ಎಷ್ಟು ಲಾಸ್ ಆಗೋದು ಗೊತ್ತಾಗಲ್ಲ. ಬೆಳಗಿಂದ ಕೈಯಲ್ಲಿ ಎತ್ತೆ ಇದೇ ಮಗ್ಗಲ್ಲ, ಮಗ್ಗಲ್ ಎತ್ತು ಜಾಡು ಇದು ನೋಡಿ ಹೊರ ಎಲ್ಲ ಕ್ಲೀನ್ ಮಾಡಿದಲ್ಲ. ಒಂದೊಂದು ಅಂಗಡಿಗೆ 20-25,000 ಲಾಸು ಅಂದ್ರೆ ನೋಡ್ರಿ. ಈಗ ಒಂಚೂರು ಪಾಪ ಕ್ಲೀನ್ ಮಾಡ್ಕೊಂಡಿದ್ದಾರೆ ಬೆಳಗ್ಗಿಂದ ಬಂದು. 10 ಲಕ್ಷ ಅದು. ಛೇ, 10 ಲಕ್ಷ ಮೇಲೆ ಆಗಿದೆ. ಏನಿದು? ಮಾವಿನ ಹಣ್ಣ ಅಲ್ಲ ಮೇಡಮ್. ಅದೇ ಮಾವಿನ ಹಣ್ಣ ಅಂತ. ಮಾವಿನ ಹಣ್ಣಲ್ಲ, ಫ್ರೂಟ್. ಹಿಂಗ ಅರ್ಧೋಗುತ್ತೆ. ಇಲ್ಲಿ ನೋಡಿ. ಓಕೆ ಓಕೆ. ಹಾ, ನೋಡಿ, ನೀವು ಮಳೆ ಬಂದಿದ್ದು ಪಾಪ. ಅಂಗಡಿ ಪೂರ್ತಿ ಇದೆ. ಇಲ್ಲಿ ನೋಡಿ, ಇಲ್ಲಿ ನೀರ್ಗಿ ರೋಗಕ್ಕೇನೋ ಸೊಲ್ಯೂಷನ್ ಇಲ್ವಾ ನಿಮ್ಮಲ್ಲಿ? ಇಲ್ಲ ಮೇಡಮ್. ಯಾಕೆ ವರ್ಷ ಇಲ್ಲಿ ಹಿಂಗೆ ಮಳೆ ಬಂದಾಗೆಲ್ಲ ಯಾಕೆ ಹಿಂಗೆ? ವರ್ಷ ಹಿಂಗೆ ಆಗ್ತಾ ಇದೆ. ಇದು ಸ್ವಲ್ಪ ಮೋರಿ ಕಳೆನ ಆಗ್ತಾ ಇಲ್ಲ. ಆಮೇಲೆ ಮುಂದೆ ಅಡ್ಡ ಇದೆ. ಅಡ್ಡನ ಮೇನ್ ಫಸ್ಟ್ ಪ್ರಾಬ್ಲಮ್ ಇದೆ. ಇದು ಅಡ್ಡ ಕ್ಲಿಯರ್ ಮಾಡಿದ್ರೆ ನೀರು ಹೋಗುತ್ತೆ, ಇಲ್ಲ ಹೋಗಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಪಾಪ ಇಲ್ಲಿ ನೋಡಿ. ಇಲ್ಲಿ ಓಕೆ, ಅದೇ ಈ ಐಸ್ ಕ್ರೀಮ್ ಅಲ್ಲೆಲ್ಲ ಹಾಕ್ತಿವಲ್ಲ ಆ ತರ ಇದು. ಚೆರಿ ಇದ ವೇಸ್ಟ್ ಈಗ. ನೀರ್ ಹಾಕಿದ್ರೆ ಸ್ವಲ್ಪ ಯಾಕಂದ್ರೆ ನೀರು ಬಂದ್ಬಿಟ್ರೆ ಎಸ್ಪಾರ್ ಆಗತ್ತೆ. ಏನಂತ ಹೇಳಿ ಮ್ಯಾಮ್, ಇದು ಇನ್ನೊಂದು ಹೇಳ್ಬೇಕಾದ್ರೆ ಇದು ಬಂದು ನೀರು ಮೋರಿ ನೀರು ಇದಲ್ಲ. ಸಪೋಸ್ ಇದು ಕ್ಲೀನ್ ಮಾಡೋರು ಯಾರು ಇಲ್ಲ ಇಲ್ಲಿ. ಮೋರಿ ನೀರು ಬಂದೋಗಿರೋದು ಇದಲ್ಲ. ಹೇಳ್ತೀನಿ ಕೇಳಿ, ಬೇಜಾರಾಗೋಡಿ. ಇದೆಲ್ಲ ಬಂದಿರೋದೆಲ್ಲ ಮೋರಿ ನೀರು. ಸಪೋಸ್ ಕ್ಲೀನ್ ಇಲ್ಲಿ ಒಂದ್ ನಿಮಿಷ ಬನ್ನಿ ಹೇಳ್ತೀನಿ. ಬರ್ರಿ ಇಲ್ಲಿ. ಇದನ್ನೇ ತುಳ್ದಾಡ್ಕೊಂಡು ಊಟ ಮಾಡ್ಕೊಂಡು ಹೆಂಗ್ರಿ ಇರ್ತಾರೆ ಪಾಪ ಇವರೆಲ್ಲ. ನೋಡಿ, ಇದೆಲ್ಲ ಈ ಮೋರಿ ನೀರು ಒಂದು 2 ತಿಂಗಳು 4 ತಿಂಗಳ ಮುಂಚೆ ಮೋರಿ ಮಣ್ಣೆ ಎತ್ತಿ ರೋಡಲ್ಲಿ ಹಾಕ್ತಿವಿ. ಅದು ಮಣ್ಣೆ ಎತ್ತಿಲ್ಲ.
ತಿರ್ಗಾ ಮಳೆ ಬಂದು ನೀವೇ ಕ್ಲೀನ್ ಮಾಡ್ಕೊಂಡ್ರಿ ಅವಾಗ? ಆದ್ರೆ ಒಳಗಡೆ ಹೋಯ್ತು, ಮಳೆ ಬಂತು, ಎಲ್ಲ ಗಾಡಿ ಗಿಡಿ ಬಂತು, ಎಲ್ಲ ಮೋರಿ ಒಳಗಡೆ ಮಣ್ಣು ಸೇರ್ತದೆ. ಅದು ಮಣ್ಣು ಯಾರು ಎತ್ತಿಲ್ಲ, ಅದು ನೀರು ಹೆಂಗೆ ಹೋಗೋದು? ಇದು ಬಂದು ಯಾರು ಕ್ಲೀನ್ ಮಾಡಲ್ಲ. ಇದು ಸಪೋಸ್ ಈ ಕಡೆಗೆ ಬನ್ರಿ, ಈ ಕಡೆಗೆ ಇದು ಎತ್ತಿಸ್ತಾರೆ, ಅದು ಕ್ಲೀನ್ ಅಂತ ಮಾಡಲ್ಲ. ಬರೀ ಮೇಲೆ ಎತ್ತಿಸ್ಬಿಟ್ಟು ಹೋಯ್ತಾರ ಅಷ್ಟೇ. ಇಲ್ಲಿ ಬರೀ ಹೆಸರಿಗೆ ಏನು, ಬರೀ ಕ್ಲೀನ್ ಮಾಡೋದು, ಬರೀ ಹೆಸರು ಬರೋದು ಅಷ್ಟೇ. ಇಲ್ಲಿ ಏನ್ ಮಾಡ್ತೀರಾ? ಎಲೆಕ್ಷನ್ ಮಾಡ್ರಿ ಬೆಂಗಳೂರಿಗೆ ಅಂದ್ರೆ ಮಾಡಲ್ಲ ಅಂತಾರೆ. ಎಲೆಕ್ಷನ್ ಅಂತ ಮಾಡಿದ್ರೆ ನಮ್ದೇನಿದೆ ಮೇಡಮ್? ಇಲ್ಲಿ ಬರ್ತಾರೆ, ಎಲ್ಲ ಕಲ್ಲು ಒಂದ್ರ ಮೇಲೆ ಒಂದ್ರ ಹಾಕ್ತಾರೆ. ದುಡ್ಡು ಕೊಟ್ರು ಅಂತ ಓಟ್ ಹಾಕ್ಬೇಡಿ ಕಣ್ರಿ ನೀವು ಇನ್ಮೇಲೆ. ಯಾವ ಓಟ್ ಇಲ್ಲ ಮೇಡಮ್. ಇಲ್ಲಿ ಫಸ್ಟ್ ಕೆಲಸ ಮಾಡ್ತೀರಾ, ಓಟ್ ಹಾಕ್ತೀನಿ ಕಣಯ್ಯ ಅಂತ ಹೇಳಿ. ನಾವೆಲ್ಲ ಕೂಲಿ ಕೆಲಸ ಮಾಡೋರು, ಇಲ್ಲಿ ಬೇಜಾರು ನಾವೆಲ್ಲ ಕೂಲಿ ಕೆಲಸ ಮಾಡೋರು, 15 ರೂಪಾಯಿ ಕೆಲಸ ಮಾಡೋರು. ಇಲ್ಲಿ ಒಂದ್ರ ಮೇಲೆ ಒಂದ್ರ ಇಕ್ತಾರಂತೂ ಸೆಂಟ್ರಲ್ ಮಣ್ಣು ತೆಗಿದ್ದಾರೆ. ಅದೇ ಪ್ಲಾಸ್ಟಿಕ್ ಮಾಡಲ್ಲ, ಏನಿಲ್ಲ, ಹಂಗೆ ಮುಚ್ಚಿ ಹೇಳಿದ್ದು. ದುಡ್ಡು ಕೊಡ್ತಾರೆ ಅಂತ ತಕ್ಷಣ ಓಟ್ ಹಾಕ್ಬಿಡ್ರಿ ಇನ್ಮೇಲೆ. ನಮ್ ಜಾತಿಯವನು ಅಂತ ಓಟ್ ಹಾಕ್ಬಿಡ್ರಿ ನೀವು. ಕೆಲಸ ಮಾಡಯ್ಯ ಬಂದು ಓಟ್ ಹಾಕ್ತೀನಿ ಅಂತ ಹೇಳಿ. ನಾವು ಹಂಗೆ ಹೇಳ್ತೀವಿ. ಪರಿಸ್ಥಿತಿಯಲ್ಲಿ ಯಾರು ಹಿಂಗೆ ಕೇಳಲ್ಲ, ಒಳ್ಳೆ ರೀತಿಯಲ್ಲಿ ಯಾರು ಕೇಳಲ್ಲ ಇಲ್ಲಿ, ಆಯ್ತಾ? ನೋಡಿ ಇಲ್ಲಿ ಈ ಮರಗಳು ಬುಡ ಸಮೇತ ಏನ್ ಬಿದ್ದಿದೆ. ಮರಕ್ಕೂ ಕಾಂಕ್ರೀಟಿಗೂ ಡಿಸ್ಟೆನ್ಸ್ ಇದೆಯಾ? ಇಷ್ಟು ಅಡಿ ಬಿಟ್ಟಿಲ್ಲ. ಮರ ಇನ್ನೂ ಗಟ್ಟಿ ಇರೋ ಅಂದ್ರೆ ಎಲ್ಲಿರುತ್ತೆ? ಇನ್ನೊಂದು ತಿಳ್ಕೊಳ್ಳಿ, ನೀವು ಬನ್ನಿ ಇಲ್ಲಿ, ಮುಂದಕ್ಕೆ ಬನ್ನಿ ಇಲ್ಲಿ. ಇನ್ನೊಂದು ತಿಳ್ಕೊಳ್ಳಿ. ಬನ್ನಿ ಇಲ್ಲಿ ನೀವು ನೋಡಿ. ಇಲ್ಲಿ ಈ ನಾಯಿಗಳನ್ನ ಬೋನಿ ಕಟ್ಟಾಕ್ತಾರಲ್ಲ, ಹಂಗೆ ಎಲ್ರಿ ಇದೆ. ಟಾರ್ ರೋಡೊಳಗೆ ಮುಚ್ಚಾಕಿದ್ರೆ ಮರನ, ಇದು ಸೇಮ್ ಎಲ್ಲ ಕಡೆ. ಮಲ್ಲೇಶ್ವರಂ ಯಶವಂತಪುರ ಅಂತಲ್ಲ, 1 ಸೆಕೆಂಡ್ ತಡೀರಿ. ಮಲ್ಲೇಶ್ವರಂ ಯಶವಂತಪುರ ಅಲ್ಲ ಅಂತಲ್ಲ, ಎಲ್ಲ ಕಡೆನೂ ಇದೆ ಹಣೆ ಬರ. ಮರಕ್ಕೂ ರಸ್ತೆಗೂ ಅಥವಾ ಕಾಂಕ್ರೀಟಿಗೂ ನೀವು ಗ್ಯಾಪೇ ಬಿಡಲ್ಲ ಅಂದ್ರೆ ಅದು ಗಟ್ಟಿಯಾಗಿ ಇರಿ ಅಂದ್ರೆ ಎಲ್ಲಿರುತ್ತೆ? ಏನಾಗುತ್ತೆ? ಹಿಂಗೆ ಬುಡದ ಸಮೇತ ಅಲ್ಲಿ ನೋಡಿ, ಅಲ್ಲಿ ಮನೆ, ಬೈಕು. ಕೇಳಿಸ್ಕೊಳ್ಳಿ, ಅಲ್ಲಿ ಇದೆಲ್ಲ ಸೋಫರ್ ಲೈಫ್. ನನಗೆ ಸೀನಿಯರ್ ಸಿಟಿಸನ್, 64 ಇಯರ್ಸ್ ಆಲ್ರೆಡಿ. ನಾನು ಇಷ್ಟು ಭಯಂಕರ ಗಾಡಿ ಯಾವತ್ತೂ ನೋಡಿರಲಿಲ್ಲ. ಇದು ಹಣೆ ಬರ. ಬನ್ನಿ ಮರ ತೋರಿಸ್ತೀನಿ ಇಲ್ಲಿ ನೋಡಿ. ಇಲ್ಲಿ ವಿಷಯ ಏನು ಅಂದ್ರೆ, ರೋಡಿಗೂ ಅಥವಾ ಕಾಂಕ್ರೀಟಿಗೂ ಟಾರಿಗೂ ಮರಕ್ಕೂ ಗ್ಯಾಪೇ ಬಿಡಲ್ಲ. ಅದು ಎಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತಿ ಇಲ್ಲಿ ನೋಡಿ. ಇಲ್ಲಿ ಬುಡದ ಸಮೇತ. ನಿಮಗೆ ಇನ್ನೊಂದು ತಮಾಷೆ ವಿಷಯ ಹೇಳ್ತೀನಿ, ಬನ್ನಿ ಇಲ್ಲಿ. 1 ಸೆಕೆಂಡ್ ತಡೀರಿ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂದ್ರೆ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ. ಈ ಕಂಪನಿ ಎದುರಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಎದುರಿಗೆ 2 ಕಂಬಗಳು ಬಿದ್ದೋಗಿದಾವೆ. ಏನು ಮಾಡ್ಕೊಳಕ್ಕಾಗ್ತಾ ಇಲ್ಲ ಅವ್ರ ಕೈಲಿ, ಅಂತ ಪರಿಸ್ಥಿತಿ. ಮರ ಇಲ್ಲಿ ಬಿದ್ದು ಇಲ್ಲಿ ನೋಡಿ. ಇಲ್ಲಿ ಇಲ್ಲಿ ಜೋಪನ ಬೈಕ್ ನೋಡ್ರಿ. ಇಲ್ಲಿ ಯಾರು ಸಿಗಾಕೊಂಡಿದ್ರೆ ನೆನ್ನೆ 7 ಅಲ್ಲ 20 ಆಗ್ತಿತ್ತು. ಇಲ್ಲಿ ನೋಡಿ, ಇಲ್ಲಿ ಮರದ ಮೇಲೆ ಬಿದ್ದಿದೆ. ಯಾರ್ದು ಬೈಕ್? ಯಾರ್ದಿದು? ಇಲ್ಲಿ ನೋಡಿ, ಇಲ್ಲಿ ಬೈಕಿನ ಕತೆ ಹಿಂಗೆ ಸಾಲಕ್ಕೆ ಬನ್ನಿ ಹೇಳ್ತೀನಿ. ಮರ ಎಲ್ಲಿಗೆ ಬಿದ್ದಿದೆ ಅಂದ್ರೆ ಮನೆ ಅಂಗಡಿ ಮೇಲೆ ಬಿದ್ದೋಗಿದೆ. ಇದ್ರೊಳಗೆ ಹೋಗಕ್ಕೆ ನಾವು ಯಾವ ಕಡೆ ಹೋಗ್ಬೇಕು ಇವಾಗ? ಆ ಕಡೆಯಿಂದ ಬರ್ಬೇಕನ್ಸುತ್ತೆ. ಅಲ್ಲಿ ನೋಡಿ, ಅಲ್ಲಿ ಬಿದ್ದೋಗಿದ್ಯಾ? ಮರ ಇಲ್ಲಿದೆ, ಕರೆಂಟ್ ಕಂಬ ಇಲ್ಲಿ ಹಾಕಬೇಕಾ ಬೇಡ ಅನ್ನೋ ಪ್ರಜ್ಞೆನೂ ಇವ್ರಿಗೆ ಇಟ್ಕೊಂಡಿಲ್ಲ ಅಂದ್ರೆ ಎಂತೆಂಥ ತಲೆಯಲ್ಲಿ ಬುದ್ಧಿವಂತರನ್ನ ಇಟ್ಕೊಂಡಿದ್ದಾರೆ ನಮ್ಮ ಇಲಾಖೆಯವರು ಅಂತ. ನೋಡಿ, ಅಲ್ಲಿ ಕರೆಂಟ್ ಕಂಬ ಇದೊಂದೇ ಬಿದ್ದಿರೋದಲ್ಲ, ಅಲ್ಲೊಂದು ಬಿದ್ದಿದೆ, ಅದನ್ನು ತೋರಿಸಿ. ಕರೆಂಟ್ ಕಂಬ ಬಿದ್ದಿದೆ, ಅಂಗಡಿ ಹಾಕ್ಕೊಂಡಿದ್ದಾರೆ, ಅಂಗಡಿ ಕತೆ ಮುಗೀತು. ಅಲ್ಲಿ ನೋಡ್ರಿ, ಅಲ್ಲಿ ಮರ ಬಿದ್ದಿರೋಕೆ ಶುರು ಆಗಿರೋದು. ಬುಡ ಏಕ ಬಿದ್ದಿದೆ, ಬುಡದ ಸಮೇತ ಬಿದ್ದಿದೆ. ಏನು ಗಾಡಿ ಇದು? ಗೋಬಿ ಗಾಡಿ ನಿಮ್ದಾ? ಗೋಬಿ ಗಾಡಿ. ನೆನ್ನೆ ಮಳೆ ಬರುವಾಗಿಲ್ಲ ಇದ್ವಿ, ಅಲ್ಲಿ ನಿಂತಿದ್ವಿ. ಇನ್ನೊಂದು ಗಾಡಿ ಅಲ್ಲೊಂದಿದೆ, ಪಡ್ಡು ಹಾಕ್ತಿವಿ. ಇದು ನಮ್ಮ ಮಗಳು ಗೋಬಿ ಆಗ್ತದೆ. ಅಲ್ಲ, ನೆನ್ನೆ ಅಂಗಡಿ ಓಪನ್ ಮಾಡಿದ್ರೆ ಮಾಡೋಣ ಅಂತ ಓಪನ್ ಮಾಡ್ತಾ ಇದ್ವಿ. ಇದು ಓಪನ್ ಮಾಡಿರ್ಲಿಲ್ಲ. ಅಷ್ಟೊತ್ತಿಗೆ ಪರ್ಕೆ ಎಲ್ಲ ತಗೋಬರೋಣ, ನೀರು ಬಕೆಟ್ ಎಲ್ಲ. ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಇಲ್ಲ ಅಂದ್ರೆ ನಾವು ಏನಾಗ್ತಿದ್ರೋ ಗೊತ್ತಿಲ್ಲ. 1 ವರ್ಷದ ಮಗು, ಒಂದು ಚಿಕ್ಕ ಮಗು ಇದೆ. ಅಷ್ಟೊತ್ತಿಗೆ ಮಗು ಕರ್ಕೊಂಬರೋಣ ಅಂತ ಹೋದೆ, ಮಳೆ ಬಂದು ಮರ ಹಂಗೆ ಬಿದ್ದೋಗ್ಬಿಡ್ತು. ಇಲ್ಲಾಂದ್ರೆ ನೀವು ಅಂಗಡಿ ಓಪನ್ ಮಾಡ್ತಿದ್ವಿ, ಯಾವಾಗ್ಲೂ ಓಪನ್ ಮಾಡ್ತಿದ್ವಿ. ಏನಾಗ್ತದೆ, ನಮ್ಮ ಮೇಲೆ ಬೀಳ್ತಿತ್ತು. ಯಾರಾದ್ರೂ ಆಫೀಸರ್ಸ್ಗಳು ಫೋನ್ ಮಾಡಿದ್ರಾ ಇಷ್ಟಾದ್ಮೇಲೆ? ಇನ್ನು ಯಾರು ಬಂದೇ ಇಲ್ಲ ಮೇಡಮ್, ಇಷ್ಟೊತ್ತಾಯ್ತು ಯಾರು ಬಂದಿಲ್ಲ. ನೈಟ್ ಸಾಯಂಕಾಲ 6 ಗಂಟೆ ಕರೆಂಟ್ ಹೋಗಿತ್ತು.
ಇನ್ನು ಏನು ಸರಿ ಆಯ್ತಾ ಇಲ್ಲ ಎರಡು ಕಂಬ ಬಿದ್ದಿದೆ. ಎರಡು ನೋಡಿ, ಕಂಬ ಇಲ್ಲೊಂದು ಲೈಟ್ ಕಂಬ. ಮರಕ್ಕೂ ಲೈಟ್ ಕಂಬಕ್ಕೂ ಡಿಸ್ಟೆನ್ಸ್ ಎಷ್ಟು ಬಿಡಬೇಕು ಅನ್ನೋ ಪ್ರಜ್ಞೆ ಇಟ್ಕೊಂಡಿಲ್ಲ ನಮ್ಮ ಆಫೀಸರ್ಸ್ಗಳು. ಅಂದರೆ ಇಲ್ಲೊಂದು ಅಂಗಡಿ, ದಿನಸಿ ಅಂಗಡಿ ಮೇಲೆ ಬಿದ್ದಿದೆ ಏಕಾಏಕಿ, ಶೀಟೇ ಹೋಗಿದೆ ಅಲ್ರಿ. ಇಲ್ಲಿ ನಿಮ್ದಾ ಮೇಡಮ್ ಶಾಪ್ ಇದು? ಎಷ್ಟೊತ್ತಲ್ಲಿ ಬಿದ್ದಿದ್ ನೆನ್ನೆ ಮರ ಇಲ್ಲಿ? 6:30 ಬಿದ್ದಿರೋದು. ಯಾರು ಬರಲಿಲ್ಲ? ಯಾರು ಬಂದಿಲ್ಲ, ಇಷ್ಟು ತನಕ ಬಂದಿಲ್ಲ. ಒಂದಷ್ಟು ಫೋನ್ಗಳು ಮಾಡಿದ್ದೀವಿ, ಎಲ್ರಿಗೂ ಕಂಪ್ಲೇಂಟ್ ಕೊಡ್ತೀವಿ, ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೆಲ್ಪ್ ಲೈನ್ ಕೊಟ್ಟಿದಾರಲ್ಲ ನಿಮಗೆ, ಹೆಲ್ಪ್ ಲೈನಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ವಾ? ಯಾರು ರಿಸೀವ್ ಮಾಡ್ತಿಲ್ಲ, ನೋ ಕನೆಕ್ಷನ್. ಇನ್ನೊಂದ್ಸಲ ಹೇಳಿ. MLA ಆಫೀಸ್ಗೆ ಹೋಗಿ ಬಂದ್ರು ಕೂಡ ರೆಸ್ಪಾನ್ಸ್ ಇಲ್ಲ. ಏನಂದ್ರು? ಏನು ಬರುತ್ತೆ ಹೋಗಿ ಸರ್ ಇದೊಂದೆಲ್ಲ ನಾವು ಹೇಳಿದೆ. ಇನ್ನೂ 2 ಮರ ಬಿದ್ದೋಗಿದೆ, ಒಳಗಡೆಗೆ ಡೀಪಾಗಿ ಹೋಗ್ತಾ ಇದೆ. ಇದಕ್ಕೇನಾದ್ರು ಬಂದು ಇತ್ರ ಒಳಗಡೆ ಆಗಿ ಒಳಗಡೆಗೆ ಬರುತ್ತೆ, ರೋಡಲ್ಲಿ ಬಿದ್ದರೆ ಪರವಾಗಿಲ್ಲ ಅಂತ ಹೇಳಿ ನಾವು ಎಲ್ಲ ಎಕ್ಸ್ಪ್ಲೈನ್ ಮಾಡೋರು ಕೂಡ ಅವ್ರು ಏನು ಕೇರೆ ಮಾಡ್ತಾ ಇಲ್ಲ. ಫೋನಲ್ಲಿ ಹೇಳಿದೀನಿ ಹೋಗಿ ಅಷ್ಟೇ. ಇನ್ನು ಹೇಳಿದ್ದೆ ನೋಡಿ, ಅದು ಆಕ್ಚುಲಿ ಲೈಟ್ ಕಂಬ ಅದೊಂದು ಜಸ್ಟ್ ಅದರಿಂದನೇ ಅದಾಗಿರೋದು. ನೀವು ಮತ್ತೆ ಯಾವ ಧೈರ್ಯದ ಮೇಲೆ ಇನ್ನೂ ಅಂಗಡಿ ಓಪನ್ ಮಾಡಿದೀವಿ. ಅದೇ ನಾನು ಹೇಳ್ತಾ ಇರೋದು, ಹಿಂಗಾಗ್ಲಿ ಅಂತಾನೆ ಗೊತ್ತಾಗ್ಲಿ ಅಂತಾನೆ ನಾವು ಓಪನ್ ಮಾಡಿ ಇಟ್ಕೊಂಡಿದೀವಿ. ನೋಡೋಣ ಏನ್ ಮಾಡ್ತಾರೆ, ಬರ್ಲಿ. ಕಸ್ಟಮರ್ಸ್ ಬರ್ತಿದಾರಾ? ಬಂದ್ ಬೈದ್ಬಿಟ್ಟು ಹೋಗ್ತಾ ಇದಾರೆ. ಇಡೀ ಸರ್ಕಾರಕ್ಕೆ ಚೀಮರಿ ಹಾಕ್ಬಿಟ್ಟು ಹೋಗ್ತಾ ಇದಾರೆ. ಇಲ್ಲಿ ಈ ತರ ಕೆಲಸ ಮಾಡ್ತಾ ಇದಾರೆ. ಪಬ್ಲಿಕ್ ಬಿದ್ದಿದ್ ನಿನ್ನೆ 6:30 ಬಿದ್ದಿರೋದು ಮೇಡಮ್ ಅವರೇ. ಇವತ್ವರೆಗೂ ಒಬ್ಬ ಆಫೀಸರ್ ಬಂದಿಲ್ಲ. ಓಪನ್ ಇತ್ತ ಅಂಗಡಿ ಅವಾಗ? ಓಪನ್ ನಾವೆಲ್ಲ ಇಲ್ಲ ಇದ್ವಿ, ಫುಲ್ ಟೈಮ್ ಇಲ್ಲ ಇದ್ವಿ. 100%. ಆಮೇಲೆ ಇನ್ನು ಮಳೆ ಅನ್ಬಿಟ್ಟು ಅಲ್ಲಿ ನಿಂತಿರೋ ಜನ ನಾವೇ ಕರೆದಿಲ್ಲಿ ಕುಣಿಸ್ಕೊಂಡ್ವಿ. ಬಂದೇಟಿಗೆ ಅದು ಅಪ್ಪಂದ ಬೀಳ್ತು ಮೇಡಮ್. ಜನಕ್ಕೆ ಏನಾರು ಆಗಿದ್ರೆ ಅವಾಗ? ಯಾರು ಆಗಿಲ್ಲ, ಒಂದು ಸ್ಕೂಟರ್ಗೆ ಮಾತ್ರ ತೊಂದರೆ ಆಯ್ತೀನಿ, ಎಲ್ಲ ಕರೆಕ್ಟ್ ಆಗಿದ್ದೀನಿ. ಎಲ್ಲಿ ಬೈಕಿಗೆ ಗಾಡಿಯ ಪ್ರಾಬ್ಲಮ್ ಆಗಿದೆ, ಈ ಗೋಬಿ ಮಂಚೂರಿ ಅಂಗಡಿಯವ್ರಿಗೆ ತೊಂದರೆ ಆಗಿದೆ. ಹೇಳಿ ಸರ್, ಇವಾಗ ಹೇಳ್ರಿ. ಸಾಯಂಕಾಲ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಆ ಕಡೆ ಇರೋ ಮರ, ದೊಡ್ಡ ಮರ ಬಂದು ಈ ಕಡೆ ಬಿತ್ತು. ನಂಬರ್ ಸಿಕ್ಕಿದ್ಯಾ ನಿಮ್ಗೆ? ಸಿಕ್ಕಿದೆ. ಫೋನ್ ತಗೊಬನ್ನಿ ರವಿ, ಫೋನ್ ತಗೊಬನ್ನಿ. ಹೆಲ್ಪ್ ಲೈನಿಗೆ ನಾವೊಂದ್ಸಲ ಕಾಲ್ ಮಾಡೋಣ, ತಗೊಬನ್ನಿ. ಆ ಮರ ಬಂದು ನಮ್ಮ ಅಂಗಡಿ ಮುಂದೆ ಇರೋ ಇನ್ನೊಂದು ಮರದ ಮೇಲೆ ಬಿತ್ತು. ಆ ಮರ ಮತ್ತು ಎರಡೂ ಸೇರಿ ಎಲೆಕ್ಟ್ರಿಕ್ ಪೋಲ್ ಬಿದ್ದು 3 ನಮ್ಮ ಅಂಗಡಿ ಈ ಶೀಟ್ ಮೇಲೆ ಬಿದ್ದಿದೆ. ಈ ಶೀಟ್ ನೆಲ ಕಚ್ಚಿದೆ ಮೇಡಮ್. ನಿನ್ನೆಯಿಂದ ಫೋನ್ ಮಾಡ್ತಿದ್ರು, ಯಾರು ಫಸ್ಟ್ ಆಫ್ ಆಲ್ ರೆಸ್ಪಾನ್ಸೇ ಇಲ್ಲ. 3-4 ಆಫೀಸ್ಗಳಿಗೆ ಓಟ್ ಬಂದು ನಮ್ಮ ಹತ್ರ ನಂಬರ್ಗಳಿದೆ. ಈಗ ಇದು ಮಾಡ್ಕೊಡಿ, ನಿಮ್ಮ ನಂಬರಿಂದನೇ ಮಾಡ್ಕೊಡಿ. ಇಲ್ಲಿ ಇವಾಗ ಏನು ಮತ್ತೆ ಪರಿಸ್ಥಿತಿ ಅಂದರೆ, ಇದು ಇನ್ನೂ ಸ್ವಲ್ಪ ಇಳಿತಾ ಇದ್ರೆ ಇನ್ನೂ ಅಂಗಡಿ ಒಳಗೆ ಬರೋ ಚಾನ್ಸಸ್ ಇದೆ. ಮರ ಅಂತೂ ಗ್ಯಾರಂಟಿ ಬೀಳುತ್ತೆ ಮೇಡಮ್. ಸೈಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, KAB ಅವರು ಮತ್ತು ಅರಣ್ಯ ಅಧಿಕಾರಿಗಳು ಬೇಗ ಬಂದು ಇದನ್ನು ಇದು ಮಾಡಿಕೊಟ್ರೆ ಇದು ನಂಬರ್ ಹೇಳಿ. ಹೆಲ್ಪ್ ಲೈನ್ ಇದು ಪ್ರಾಣಹಾನಿ 15 ತಪ್ಪಿಸ್ಬೋದು. 33 ಕಾಲ್ ಎಂಡೆಡ್ ಅಂತ ಬರ್ತಿದೆ. 15. ಸೊ ಏನಕ್ಕೆ, ಯಾವ ಪುರುಷಾರ್ಥಕ್ಕೆ ಹೆಲ್ಪ್ ಲೈನ್ ಅಂತ ಇಟ್ಕೋಬೇಕು? ಇಲ್ಲಿ ನೋಡಿ, ಇಲ್ಲಿ ಹೋಗಕ್ ಭಯ ಆಗಿತ್ತು. ಎಲ್ಲರೂ ಬಿದ್ದಿದ್ರೆ ಇಲ್ಲಿ ಶೀಟ್ ಒಳಗಿಂದ ಬಂದಿರೋದು. ಇದು ಮರ ಬಿದ್ದು ಗೌರ್ಮೆಂಟ್ ಅದೆಲ್ಲ ಏನು ಮಾಡೋದೇ ಇಲ್ವಲ್ಲ. ಇದನ್ನೇ ಕೇಳಿದ್ದು ನಾನು. ನಮಗೆ ಹೆಂಗೆ ಸೆನ್ಸಸ್ ಮಾಡ್ತಾರೆ, ಜನಗಣತಿ ಮಾಡ್ತಾರೆ, ಹಂಗ್ ಮರಗಣತಿ ಏನ್ ಮಾಡ್ಬೇಕು, ಮರಗಳನ್ನ ಟ್ರಿಮ್ ಮಾಡ್ಬೇಕು. ಎಲ್ರು ಬರ್ತಾರೆ, ಇದ್ರ ಮಾತ್ರ ಯಾರು ಮಾಡೋರೇ ಇಲ್ಲ. ಓಟ್ ಹಾಕಕ್ ಕೇಳಕ್ ಎಲ್ಲರೂ ಬರ್ತಾರೆ ಅಂದಾಗ ನೀವು ಕೇಳಲ್ವಾ ಅವ್ರಿಗೆ? ಮಾಡ್ಕೊಡ್ತೀವಿ ಅಂತಾರೆ ಅಷ್ಟೇ. ಮಾಡ್ಕೊಡಿ, ಆಮೇಲೆ ಓಟ್ ಹಾಕ್ತಿವಿ ಅಂತ ಕೇಳ್ಬೇಕು. ಹೆಂಗಾಗತ್ತ? ಅವ್ರಿಗೆ ಟೈಮ್ ಅಲ್ವಾ ಅವ್ರದ್ದು? ಆ ಟೈಮಲ್ಲಿ ಬಂದು ಕೇಳ್ಕೊಂತಾರೆ. ನಮ್ ಟೈಮಲ್ಲಿ ಹೋದ್ರೆ ಅಲ್ಲಿ ಅವ್ರು ಇರೋದೇ ನಮ್ ಜಾತಿಯವನು ನಮ್ಮವನು ಅಂತ ಓಟ್ ಹಾಕ್ತಿರಿ. ಈಗ ಯಾರು ಬಂದ್ರು ನಿಮ್ಗೆ? ಯಾರು ಬಂದಿಲ್ಲ, ಇಷ್ಟೊತ್ತು ತನಕ ಒಬ್ಬರು ಬಂದಿಲ್ಲ ಮೇಡಮ್. ಎಲ್ರಿಗೂ ಫೋನ್ ಮಾಡ್ತೀವಿ ನೋಡಿ, ಎಲ್ರು ಮೊಬೈಲ್ ಇಟ್ಕೊಂಡು ಕೂತೀನಿ. ಮಾಡಿದ್ವಿಲ್ಲ ಈಗ ನೋಡಿ, ನಂಬರ್ ಹೇಳಿ. ಮಳೆಗಾಲದಲ್ಲಿ ಒಂದ್ಸಲ ಮಾಡ್ತಾರೆ, ಮಳೆಗಾಲ ನಿಂತೋಗ್ಬಿಟ್ರೆ ಅಷ್ಟೇ, ಅದು ಕ್ಲೋಸ್. ಮಳೆಗಾಲ ಶುರು ಆಗಿಲ್ಲ ಸರ್, ಇನ್ನು ಬೇಸಿಗೆ ಮಳೆ. ಇದು ಮಳೆಗಾಲ ಶುರು ಆದ್ರೆ ಕತೆ ಹೆಂಗ್ ಹೇಳಿ? ಆವಾಗ ಸ್ವಲ್ಪ ಅವರು ಎಚ್ಚೆತ್ಕೋಬಹುದು ಅಷ್ಟೇ ಅನ್ಸುತ್ತೆ. ಯಾವ್ದು ಮಂಜು ಮೇಡಮ್ ಮಾಡಿದ್ದಾರೆ, ಎಲ್ಲ ಯಲಹಂಕ ಕಡೆ ಎಲ್ಲ ಅಪಾರ್ಟ್ಮೆಂಟ್ಸ್ ಎಲ್ಲ ಯಾವ್ದು ಇಲ್ಲಿ ಮರ ಇದೆ, ಇಲ್ಲಿ ಲೈಟ್ ಕಂಬ. ಯಾರಾದ್ರೂ ತಲೆ ಇರೋರು ಮಾಡೋ ಕೆಲ್ಸನ ಅದು? ಲೈಟ್ ಕಂಬ ನೋಡಿ, ಅದು 2 ಬಿದ್ದಿದೆ, ಒಂದಲ್ಲ, ಒಂದ್ರ ಮೇಲೆ ಒಂದು ಬಿದ್ದಿದೆ ಮೇಡಮ್. ಆಕ್ಚುಲಿ ಅವಾಗ್ಲೂ ಎಷ್ಟು ಗಾಡಿಗಳಿರ್ತಿತ್ತು. ನಿನ್ನೆ ಅಂತೂ ಎಷ್ಟು ಜನ ನಿಂತಿದಾರ. ಅದೃಷ್ಟ ಇಲ್ಲ, ಕಾರುಗಳನ್ನ ಪುಣ್ಯವಶಾತ್ ನೆನೆ ನಿಂತಿಲ್ಲ ಇಲ್ಲಿ ಕಾರುಗಳು. ದಿನ ಹೌದು, ಲೈನ್ ಆಗಿ ನಿಂತ್ಕೊಂತವೆ. ಜೀವಗಳು ಹೋಗ್ತಿತ್ತು. ಅದೃಷ್ಟ ಚೆನ್ನಾಗಿದೆ, ಯಾರಿಗೂ ಪ್ರಾಣ ಹಾನಿ ಆಗಲಿ ಬೇರೆ ಯಾವ ರೀತಿಯಾದ ನಷ್ಟನೂ ಸಂಭವಿಸಿಲ್ಲ. ಎಷ್ಟೊಂದು ಜನ ನಿಂತಿದ್ರು, ನಾವು ಬಂದು ಒಳಗಡೆ ನಿಂತ್ಕೊಳ್ಳಿ ಅಂತ ಹೇಳಿದ್ವಿ, ಅದು ಬಿತ್ತು ಮೇಡಮ್. ಇಲ್ಲ ಅಂದ್ರೆ ತುಂಬಾ ಜನ ಪಾಪ, ತುಂಬಾ ಜನಕ್ಕೆ ಆಗ್ತಿತ್ತು. ಹೆಲ್ಪ್ ಲೈನ್ ಅಂತ ಕೊಟ್ಟಿದ್ದಾರೆ, ವರ್ಕ್ ಆಗ್ತಿಲ್ಲ. ಏನು ಕೊಡ್ತೀರಿ? ಅದೇ ಹೇಳಿ, ಹೆಲ್ಪ್ ಲೈನ್ ನಂಬರ್ ಹೇಳಿ. ಏನು ಕೊಟ್ಟಿದ್ದಾರೆ ಇವಾಗ? 1533.
ಕಾಲ್ ಎಂಡೆಡ್ ಹೋಗಲ್ಲ. ಹಾಂ ಏನು ಹೇಳಿ? ನಿನ್ನೆ ನಾವು ಸಾಯಂಕಾಲನೇ ಮಾಡಿದ್ವಿ ಮೇಡಮ್, 7 o'clock ಮಾಡಿದ್ವಿ, ರಿಂಗ್ ಆಯ್ತಿತ್ತು, ಬಟ್ ರಿಸೀವ್ ಮಾಡಲಿಲ್ಲ. ಇವತ್ತು ಬೆಳಗ್ಗೆಯಿಂದ ಎಂಡ್ ರಿಂಗ್ ಆಗ್ತಿಲ್ಲ. ಮತ್ತೆ ನಿಮ್ಮ ಅಂಗಡಿ ಕತೆ ಹೆಂಗೆ ಮುಂದಕ್ಕೀಗ? ಮೇಡಮ್ ಏನಾನ ಮಾಡ್ಬೇಕು, ಅವರೇ ನೋಡ್ಬೇಕು ಬಂದು ಏನು ಮಾಡ್ತಾರೋ ಗೊತ್ತಿಲ್ಲ. ವ್ಯಾಪಾರ ಮುಗೀತು, ವ್ಯಾಪಾರ ಮುಗೀತು, 2 ದಿವಸ ಹಾಳಾಯ್ತು ನಮಗೆ, ಇನ್ನೂ ಬರಲಿಲ್ಲ. ಅದೇನು ಮಾಡ್ತಾರೋ ಏನೋ. ನಿಮ್ಮ ಅದೃಷ್ಟ ಏನಂದ್ರೆ ವ್ಯಾಪಾರ ಹೋಗಿದೆ, ನೀವೆಲ್ಲರೂ ನಿಂತ್ಕೊಂಡಿದ್ರೆ ಇದೆ ಅಷ್ಟೇ, ನಮ್ಮ ಪ್ರಾಣ ಉಳಿದಿದೆ ಅಷ್ಟೇ. 2 ಮರ, 1 ಮರ ಅಲ್ಲ ಮೇಡಮ್. ಇರೋದು ಮರಗಳನ್ನೆಲ್ಲ ಕಡೀರಿ ಮೇಡಮ್ ಪ್ಲೀಸ್. ಏನಾದರೂ ಕಡ್ದು ಒಂದು ಮರ ಕಡ್ದಿದ ತಕ್ಷಣ ಪರಿಸರ ಪ್ರೇಮಿಗಳು ಬಂದ್ಬಿಡ್ತಾರೆ. ಮರ ಕಡಿಬೇಡಿ, ಈ ಥರ ಜೀವ ಎಷ್ಟೊಂದು ಜನಕ್ಕೆ ಅಪಾಯ ಆಗುತ್ತೆ ಹೇಳಿ. ಏನು ಗೊತ್ತಾ, ನಂಬರ್ 1 ಅಲ್ಲಿ ಬುಡ ನೋಡಿ ಮೇಡಮ್, ಇಷ್ಟು ಅದನ್ನೇ ಹೇಳ್ತಾ ಇರೋದು. ಅದನ್ನೇ ಜಾಗ ಬಿಡ್ತಾ ಇಲ್ಲ ಅಲ್ಲಿ. ಮರಕ್ಕೆ ಎಲ್ಲಪ್ಪ ಜಾಗ ಇದೆ ಇಲ್ಲಿ ಹೋಗಕ್? ನನಗೆ ಭಯ, ನನ್ನ ತಲೆ ಮೇಲೆ ಬಿದ್ರೆ. ಅಲ್ಲಿ ನೋಡಿ, ಇಲ್ಲಿ ಮರ ಎಲ್ಲಿದೆ, ಕಾಂಕ್ರೀಟ್ ಎಲ್ಲಿದೆ, ಜಾಗ ಬೇಡ ಅದಕ್ಕೆ ಉಸಿರಾಡಕ್ಕೆ. ನಾವೇ ಮೂಗಿಟ್ಕೊಂಡು ಉಸಿರಾಡು ಅಂದ್ರೆ ಎಷ್ಟು ತನಕ ಸ್ಟಾಪ್ ಮಾಡ್ತೀವಿ? ಹಂಗೆ ಕತೆ. ಈ ಮರ ನೋಡಿದ್ರಾ? ಈ ಮರದ ಬುಡ ನೋಡಿ ಎಲ್ಲಿದೆ, ಕಾಂಕ್ರೀಟ್ ಎಲ್ಲಿ ತನಕ ಹಾಕಿದ್ದಾರೆ ನೋಡಿ. ಒಂದು ಕಡ್ಡಿ ಕೊಡಿ ಸರಿ. ಒಂದಡಿನಾರು ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ತನಕ ಕಾಂಕ್ರೀಟ್. ಇನ್ನದು ಉಸಿರಾಡೋ ಬದುಕು ಅಂದ್ರೆ ಮರ ಎಲ್ರಿ ಬದುಕುತ್ತೆ? ಇದು ಯಾವುದೋ ಒಂದು ಕತೆ ಅಲ್ಲ, ಇದು ಎಲ್ಲ ಮರದ ಕತೆನೂ ಇದೆ. ಎಲ್ಲೂ ಜಾಗಲ್ಲ. ಆಯ್ತು, ಇದಾಯ್ತಾ? ಬನ್ರಿ ಇಲ್ಲಿ, ಈ ಕಡೆಗೆ ಬನ್ರಿ ಇಲ್ಲಿ. ತಗೊಳ್ರಿ, ಈ ಮರ ಎಲ್ರಿ ಬದುಕುತ್ತೆ? ಇಲ್ಲಿ ತನಕನೂ ನಾವು ಕಾಂಕ್ರೀಟ್ ಹಾಕ್ತೀವಿ ಅಂದರೆ ಎಲ್ರಿ ಬದುಕುತ್ತೆ ಇದು? ಹಿಂಗೆ ಸಾಲು ತೋರಿಸಿ. ಇರೋ ಮರ ಎಲ್ಲ ಬೆಂಗಳೂರಿನಲ್ಲಿರೋ ಮರದು ಹಿಂಗೆ ಬೇಡ, ಹಿಂಗೆ ಮರಗಳನ್ನು ತೋರಿಸಿ ಅವ್ರಿಗೆ, ಮರ ತೋರಿಸಿ ಅವ್ರಿಗೆ. ಎಲ್ಲ ಮರದ ಹಣೆ ಬರನೂ ಇಷ್ಟೇ. ನಿಮಗೆ ಪ್ಲ್ಯಾನಿಂಗ್ ಯಾರು ಕೊಟ್ಟರು ಅಂತ? ಏನೋ ಮರಗಣತಿ ಮಾಡ್ತೀವಿ ಅಂದ್ರಿ, ಮರಗಣತಿ ಮಾಡ್ತೀವಿ ಅಂದ್ರಿ. ಏನಕ್ಕೆ ಮಾಡಿದ್ರಿ ಮರಗಣತಿ? ಎಲ್ಲೋಯ್ತು? ರಿಪೋರ್ಟ್ ಏನಾಯಿತು? ಒಂದೇ ಒಂದು ಮರ ಟ್ರಿಮ್ ಮಾಡಿದಾರ ಇಲ್ಲಿ ತನಕ? ಒಂದೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದೇನಿದು ಆಫೀಸ್? ಇದು ಸೌಹಾರ್ದ ಉದ್ಯಾನವನ ಅಂತೆ. ಬನ್ರಿ ಇಲ್ಲಿ, ಈ ಸೌಹಾರ್ದ ಉದ್ಯಾನವನ, ದಿನೇಶ್ ಗುಂಡೂರಾವ್ ಅವ್ರ ಫೋಟೋ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಇವ್ರದ್ದು ಸೌಹಾರ್ದ ಉದ್ಯಾನವನ. ಎದುರುಗಡೆ ಇರೋ ಮರ ಇದು ಸೌಹಾರ್ದ ಉದ್ಯಾನವನ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಇದು ಸೌಹಾರ್ದ ಉದ್ಯಾನವನ. ನಿಮಗೆ ಹೆಸರು ಕೊಡೋಕ್ಕಾದ್ರೂ ನಾಚಿಕೆ ಆಗಲ್ವಾ ಹಿಂಗೆ? ಮರ ಬಿದ್ದು ಜನ ಜೀವ ಹೋದ್ಮೇಲೆ ಹೆಲ್ಪ್ಲೈನ್ ತೆಗಿತೀರಿ. ಆ ಹೆಲ್ಪ್ಲೈನ್ ಯಾವ ಇದಕ್ಕೂ ಉಪಯೋಗ ಆಗಲ್ಲ. ಆಫೀಸ್ಗಳಿಗೆ ಬಂದರೆ ಬಾಗಿಲು ತೆಗಿಯಲ್ಲ. ಏನು ಮಾಡ್ಬೇಕು? ತೋರಿಸ್ರಿ, ಅವ್ರ ಫೋಟೋ ತೋರಿಸ್ರಿ ಅವ್ರದ್ದು. ದಿನೇಶ್ ಗುಂಡೂರಾವ್, ಸೌಹಾರ್ದ ಉದ್ಯಾನವನ ಅಂತೆ. ಉದ್ಯಾನವನದ ಮುಂದಿರೋ ಮರಕ್ಕೆ ಉಸಿರಾಡಕ್ಕೆ ತಾಕತ್ತಿಲ್ಲ, ಬದುಕಕ್ಕೆ ತಾಕತ್ತಿಲ್ಲ. ಇದು ಇನ್ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಎಲ್ಲ ಮರದ ಹಣೆ ಬರನೂ ಇಷ್ಟೇ. ಒಂದು, ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋ ಮರ ಹಾಕ್ತಾ ಇದ್ದೀರಾ? ಇಲ್ಲ, ನಂಬರ್ 1. ನಂಬರ್ 2, ಮರಗಣತಿ ಅಂತ ಮಾಡಿದ್ರಿ, ರಿಸಲ್ಟ್ ಏನಾಯಿತು ಅದು ಗೊತ್ತಿಲ್ಲ. ಮರ ಬಿದ್ದು 12 ಗಂಟೆ 13 ಗಂಟೆ ಆಗಿದೆ, ಅಂಗಡಿಯವರು ಬಾಗಿಲು ಹಾಕೊಂಡಿದ್ದಾರೆ, ಜೀವನನೇ ಹೋಯ್ತು. ಒಬ್ಬರು ಹೆಲ್ಪ್ಲೈನಿಂದ ಫೋನ್ ತೆಗಿತಾ ಇಲ್ಲ. ಶೇಮ್ ಕಣ್ರಿ ಇದು. ಬೋರಿಂಗ್ ಆಸ್ಪತ್ರೆಯಲ್ಲಿ ಇದೇ ರೀತಿ ಕಾಂಪೌಂಡ್ ಬಿದ್ದು ಒಬ್ಬರಲ್ಲ ಇಬ್ಬರಲ್ಲ 8 ಜನ ಸತ್ರು. ಅರ್ಧ ಮುಕ್ಕಾಲು ಗಂಟೆ ಮಳೆಗೆ ನೆನ್ನೆ 8 ಜನ ಸತ್ತಿದ್ದು. ಇಲ್ಲಿ ನೋಡಿ, ಇಲ್ಲಿ ಅವಶೇಷಗಳು. ಈ ಥರ ಕಲ್ಲು ಯಾರ್ದಾದ್ರು ತಲೆ ಮೇಲೆ ಬಿದ್ದಾಗ ಯಾರಾದರೂ ಬದುಕೋ ಚಾನ್ಸಸ್ ಇದೆಯಾ? ನಾವೀಗ ಬೋರಿಂಗ್ ಆಸ್ಪತ್ರೆ ತೋರಿಸ್ತಿಲ್ಲ, ಬೇರೆ ರಸ್ತೆ ತೋರಿಸ್ತಾ ಇರೋದು. ಬೆಂಗಳೂರಿನ ಆಲ್ಮೋಸ್ಟ್ ಜಾಗಗಳು ಹಿಂಗೆ ಆಗಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಈ ರೋಡ್ನಲ್ಲಿ ಪ್ರತಿದಿನ 1000 ಜನ ಓಡಾಡ್ತಾರೆ. ಈ ರೋಡ್ನಲ್ಲಿ ಹೋಗ್ಬೇಕಾದ್ರೆ ಯಾವಂದಾದ್ರೂ ತಲೆ ಮೇಲೆ ಬಿದ್ದಿದ್ರೆ ಇದು ಕತೆ ಹೆಂಗಂಗಾದ್ರೆ? ನಂಗೆ ಒಂದು ಪ್ರಶ್ನೆ ಕಾಡ್ತಾ ಇರೋದು, ಈ ತಡೆಗೋಡೆಗಳು ಅಥವಾ ಕಾಂಪೌಂಡ್ಗಳನ್ನು ನೀವು ಕಟ್ತೀರಾ? ಕಾಂಪೌಂಡ್ಗಳನ್ನು ಕಟ್ತೀರಾ ಅಥವಾ ನೆಡ್ತೀರಾ ಅಂತ? ಹಿಂಗೆ ಸುಲಭವಾಗಿ ಬಿದ್ದೋಗುತ್ತೆ ಅಂದರೆ ಒಂದು ಮೇಂಟೆನೆನ್ಸ್ ಮಾಡಿರಲ್ಲ ನೀವು. ಇಲ್ಲ ಅಂದರೆ ಹೇಳಿದ್ನಲ್ಲ, ಕಾಂಪೌಂಡ್ ಕಟ್ತಾ ಇಲ್ಲ, ನೆಡ್ಕೊಂಡು ಹೋಗ್ತಾ ಇದ್ದೀರಾ, ಬಿದ್ದು ಹೋಗ್ತಾ ಇದ್ದಾವೆ ಅಂತ. ವಿದ್ಯುತ್ ಕಂಬಗಳು ಬೀಳ್ತಾ ಇದ್ದಾವೆ, ಮಳೆ ಬಂದರೆ ನೀರು ನಿಂತ್ಕೊಳ್ಳುತ್ತೆ, ತಡೆಗೋಡೆಗಳು ಬರ್ರಿ ಈ ಕಡೆ, ನಮ್ಮೆಲ್ಲಾದ್ರೂ ಬಿದ್ದಾತೀವಿ ಈ ಕಡೆಗೆ, ಈ ಕಡೆ ನಿಂತ್ಕೊಳ್ಳಿ ನೀವು. ನೀರು ನಿಂತ್ಕೊಳ್ಳುತ್ತೆ ರೋಡ್ನಲ್ಲಿ, ಜನಕ್ಕೆ ಓಡಾಡೋಕ್ಕಾಗಲ್ಲ, ಮನೆ ಒಳಗೆ ನೀರು ನುಗ್ಗುತ್ತೆ. ರಸ್ತೆಯಲ್ಲಿ ಈಗ ಮಳೆ ಬಂತು ಅಂತ ಇಲ್ಲಿ ಮರದ ಕೆಳಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಮರ ಬೀಳುತ್ತೆ ಇಲ್ಲ ಕಾಂಪೌಂಡ್ ಬೀಳುತ್ತೆ. ಹಿಂಗಾಗ್ಬಿಟ್ರೆ
ನಾವು ಯಾರನ್ನು ಕೇಳೋದು? ಜನ ಯಾರನ್ನು ಪ್ರಶ್ನೆ ಮಾಡಬೇಕು? ಎಲ್ಲದಕ್ಕೂ ಮಿನಿಸ್ಟ್ರು ಹುಡ್ಕೊಂಡು ಹೋದ್ರೆ ಸಿಗ್ತಾರಾ ಮಿನಿಸ್ಟ್ರು? MLAಗಳು ಸಿಗ್ತಾರಾ? ಎಲೆಕ್ಷನ್ ಮಾಡಿ ದಯವಿಟ್ಟು. GBA ಎಲೆಕ್ಷನ್ ಮಾಡಿ ಎಷ್ಟು ವರ್ಷ ಆಯಿತು? ಚುನಾವಣಾ ಆಯೋಗದವರು ನಿಮ್ಮಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ, ಕ್ಯಾಕರ್ಸ್ ಉಗಿತಾ ಇದ್ದಾರೆ, 100 ಕೋಟಿ ಕೊಡ್ತಾ ಇಲ್ಲ ಅವರು ಅಂತ. ಯಾವಾಗ ಎಲೆಕ್ಷನ್ ಮಾಡ್ತೀರಾ ಸರ್? ಸರ್ಕಾರಕ್ಕೆ ಕೇಳಬೇಕಾಗಿರೋ ಪ್ರಶ್ನೆ, ನೀವು ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಲ್ಲ, ದಬ್ಬಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮಳೆ ಬಂದರೂ ಕೂಡ ಏನೂ ಆಗ್ದಲೇ ಇರೋ ಥರ ಜನ ಬದುಕೋ ಥರ ವ್ಯವಸ್ಥೆ ಮಾಡ್ಕೊಟ್ಬಿಡಿ. ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಸಾಕು. ನೋಡ್ಬಿಟ್ವಿ ನಿಮ್ಮ ಬ್ರ್ಯಾಂಡ್ ಬೆಂಗಳೂರನ್ನ ಬರೀ ಬಾಯಿ ಮಾತಲ್ಲೇ ಹೇಳಿ 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 ಯಾರು ನಾವು ಕೇಳ್ತಾರೆ ಜನ. ಒಂದು ಅರ್ಧ ಮುಕ್ಕಾಲು ಗಂಟೆ ರಿಯಾಲಿಟಿ ಚೆಕ್ನಲ್ಲಿ ಇಷ್ಟೊತ್ತು ನಾವು ಈ ಸಮಸ್ಯೆಗಳನ್ನು ತೋರಿಸ್ತಾ ಇರೋದು. ಇಡೀ ಬೆಂಗಳೂರನ್ನ ಓಡಾಡ್ಬಿಟ್ರೆ ಎಲ್ಲಿ ನೋಡಿದ್ರು ಪ್ರಾಬ್ಲಮ್ ಪ್ರಾಬ್ಲಮ್ ಪ್ರಾಬ್ಲಮ್. ಅರ್ಧ ಗಂಟೆ ಮಳೆ ತಡ್ಕೊಳಕ್ಕಾಗ್ತಾ ಇಲ್ಲ ಬೆಂಗಳೂರಿಗೆ, ಅರ್ಧ ಗಂಟೆ ಮಳೆನ. ಆ್ಯಂಡ್ ಇದು ಮಳೆಗಾಲ ಅಲ್ಲ, ಬೇಸಿಗೆ ಮಳೆಯನ್ನೇ ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಬೆಂಗಳೂರು ಹತ್ರ ಅಂದರೆ ಇನ್ನು ಮಳೆಗಾಲ ಆರಂಭ ಆದರೆ ಕಥೆ ಏನು? ಇನ್ನು ಮುಂದಕ್ಕಾದರೂ ದಯವಿಟ್ಟು ನೀವು ಈ ಪ್ರಾಬ್ಲಮ್ಗಳನ್ನು ಬಂದು ಗೋಡೆ ಕಟ್ಟಿ ಅಂತ ಹೇಳ್ತಾ ಇಲ್ಲ, ಎಲೆಕ್ಷನ್ ಮಾಡಿ, GBA ಎಲೆಕ್ಷನ್ ಮಾಡಿ. ಕಾರ್ಪೊರೇಟರ್ ಹತ್ರ ಹೋಗಿ ಜನ ಪ್ರಶ್ನೆ ಕೇಳ್ತಾರೆ ಅಥವಾ ಸಮಸ್ಯೆಗಳನ್ನು ಇಡ್ತಾರೆ. ಅಡ್ಡಡ್ಡ ಬೀಳ್ತಾ ಇದ್ದಾರೆ, ಕೈ ಮುಗಿತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರ ಶಾಪ ನಿಮಗೆ ತಟ್ಟಕ್ಕಿಂತ ಮುಂಚೆ GBA ಎಲೆಕ್ಷನ್ ಮಾಡಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ರಾಜ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಾಜ್ ನ್ಯೂಸ್, ಜನರ ಸೇವೆಗೆ ನಾವು ಸದಾ ಸಿದ್ಧ. ಥ್ಯಾಂಕ್ ಯು.